ಶಿವಕುಮಾರ್ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ಅವರವ್ರಿಗೆ ಬಿಟ್ಟು ವಿಚಾರ ಅಲ್ಲ. ಈಗ ಕುಂಭಮೇಳದಲ್ಲಿ ಹೋಗಿ ಅವ್ರಿಗೆ ಮನಃಶಾಂತಿ ಸಿಗುತ್ತೆ ಅಂತ ಅವರಿಗಿದೆ. ನಾವು ಹೋಗಿ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ರೆ ನಮ್ಗೆ ಮನಃಶಾಂತಿ ನಮ್ಗೆ ಸಿಗುತ್ತೆ. ಅದು ತಪ್ಪೇನು. ಅವರವ್ರಿಗೆ ಆಧ್ಯಾತ್ಮಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಕ್ತಿ ಅನ್ನೋದೇನಿದೆ ಒಬ್ಬ ಮನುಷ್ಯಗೆ ಭಾಳ ಇಂಪಾರ್ಟೆಂಟ್ ಇದೆ. ಆದರೆ ಆ ಭಕ್ತಿ ಏನಿದೆ ಅದು ಆಧ್ಯಾತ್ಮಿಕವಾಗಿರ್ಬೋದು. ನಿನಗೆ ದೇವಸ್ಥಾನಕ್ಕೆ ಹೋಗಿ ನಿನಗೆ ನೆಮ್ಮದಿ ಮನಃಶಾಂತಿ ಸಿಗ್ತಾಯಿದ್ರೆ ಹೋಗಿ, ಕುಂಭಮೇಳನಲ್ಲಿ ಹೋಗಿ ನೀವು ಮುಳುಗಿದ್ರೆ ನಿಮಗೆ ನೆಮ್ಮದಿ ಸಿಗ್ತಾಯಿದ್ರೆ ಮಾಡಿ, ನಿಮಗಿಲ್ಲಪ್ಪ ಮನೆಯಲ್ಲೇ ಕುಂತು ನೀವು ಧ್ಯಾನ ಮಾಡಿದ್ರೆ ಸಿಕ್ಕಿದ್ರೆ ಮಾಡಿ, ಅದು ನಿಮ್ಮದು. ಆದರೆ ಆ ಭಕ್ತಿ ಏನಿದೆ ಆಧ್ಯಾತ್ಮಿಕವಾಗಿರಬೇಕು. ಆ ಭಕ್ತಿ ವ್ಯಕ್ತಿ ಮೇಲೆ ಬರಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ಭಾಷಣದಲ್ಲಿ ಹೇಳಿದ್ದಾರೆ. ಬಡತನ ಹೋಗಲ್ಲ ಅಂತ ಖರ್ಗೆ ಅವರು ಹೇಳಿದರು. ಹೌದು, ಎಲ್ಲಿ ಹೋಗುತ್ತೆ ಈಗ ಡಿ ಕೆ ಶಿವಕುಮಾರ್ ಈ ಥರ ಪುಣ್ಯಸ್ನಾನ ಮಾಡ್ತಾರೆ. ಇಲ್ಲ ನೋಡಿ, ಅದು ಅವ್ರಿಗೆ ಬಿಟ್ಟಿರೋದು. ಮಾಡಬೇಡಿ ಅಂತ ಹೇಳಿದ್ರ. ನೋಡಿ, ನಿಮ್ಮ ಭಕ್ತಿಯನ್ನು ನೀವು ರಾಜಕೀಯವಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ತಾನೇ ಹೇಳ್ತಾ ಇರೋದು. ಹೌದಾ ಇಲ್ಲ? ನೀವು ಮೋದಿಯವರಿರ್ಬೋದು, ಶಾ ಅವರಿರ್ಬೋದು, ಈಗ ಎಲ್ಲನೂ ಕೂಡ ನಿಮ್ಮ ಆಧ್ಯಾತ್ಮಿಕ ಭಕ್ತಿ ಏನಿದೆ ಅದು ರಾಜಕೀಯವಾಗಿ ಬಳಸ್ಕೊತಾ ಇದ್ದರೆ ಅದಕ್ಕೆ ಆಕ್ಷೇಪ ಇದೆ. ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಯಾರ್ರೀ? ರಾಮ ಮಂದಿರದಲ್ಲಿ ಶ್ರೀಗಳು ಮಾಡಬೇಕಾಗಿತ್ತು ತಾನೆ. ಯಾರು ಮಾಡಿದ್ಯಾರು? ಶಂಕರಾಚಾರ್ಯ ಅವ್ರು ಹೇಳಿದ್ರು, ನಾನಲ್ಲ. ಶಂಕರಾಚಾರ್ಯ ಅವ್ರು ಹೇಳಿರೋದಲ್ವಾ. ಅದು ಮಾಡ್ತಾ ಇರೋದು ತಪ್ಪು, ಇನ್ನು ಕನ್ಸ್ಟ್ರಕ್ಷನ್ನೇ ಮುಗ್ದಿಲ್ಲ, ಪ್ರಾಣ ಪ್ರತಿಷ್ಠಾಪನೆ ಹೆಂಗೆ ಮಾಡ್ತಾಯಿದ್ರೆ ಇದು ಸರಿಯಲ್ಲ ಅಂತ ಹೇಳಿದ್ದು ಯಾರು? ಕಾಂಗ್ರೆಸ್ನವರ ಶಂಕರಾಚಾರ್ಯ ಅವ್ರು ಹೇಳಿದ್ರು. ಈಗ ಶಂಕರಾಚಾರ್ಯ ಮಾತನ್ನು ಮೀರ್ತಾರೆ ಇವರು, ಮೀರಿದಾರಲ್ಲ. ಸೊ ಅದರಿಂದ ಇವರು ಏನು ರಾಮ ಇರ್ಬೋದು ಅಥವಾ ರಾಮಾಯಣ ಇರ್ಬೋದು ಅಥವಾ ಬೇರೆ ಏನು ನಮ್ಮ ಗ್ರಂಥಗಳಿರ್ಬೋದು, ಇದು ರಾಜಕೀಯವಾಗಿ ಬಳಸೋದಕ್ಕೆ ನಮ್ಮ ಆಕ್ಷೇಪ ಇದೆ. ಮಾಡಿ ನೀವು 10-11 ವರ್ಷ ಆಯ್ತಲ್ಲ ಸರ್ ನಿಮ್ಮ ಮೋದಿ ಸರ್ಕಾರ ಬಂದು. ಬಹುತ್ ಭ್ರಷ್ಟಾಚಾರ ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿ 11 ವರ್ಷ ಆಯ್ತಲ್ಲ. ಆಯ್ತಾ ಕಮ್ಮಿ ಭ್ರಷ್ಟಾಚಾರ? ಬಹುತ್ ಹೋಗೈ ಮೆಹಂಗಾಯಿ ಪಿ ಮಾರ್ ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ. ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಾಯಿತು? ಅಚ್ಚೇ ದಿನ ಆಯ್ತಲ್ಲ, ಅಚ್ಚೇ ದಿನ ಬಂತ ಇವತ್ತು. ಹಾಂ, ಈಗ ಭಾರತೀಯರಿಗೆ ಏನು ಇದಕ್ಕೆ ಚೇನ್ನಲ್ಲಿ ತಂದ್ರಲ್ಲ, ಆಯಿತಾ? ಭಾಳ ಸ್ಪಷ್ಟವಾಗಿ ಖರ್ಗೆ ಅವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಏನೇ ಇರ್ಬೋದು ಪುಣ್ಯ, ನೀವು ಬೇವಿನ ಸಸಿ ನೆಟ್ಟು ನೀವು ಮಾವಿನಕಾಯಿ ತಿನ್ನೋಕ್ಕಾಗಲ್ಲ ಅಷ್ಟೇ. ನೀವು ಎಷ್ಟೇ ಹೋಗಿ ನೀರಿನಲ್ಲಿ ಮುಳುಗಿದ್ರು ಇದಕ್ಕೆ ಪರಿಹಾರ ಏನಿದೆ ಸಂವಿಧಾನಿಕವಾಗಿ ಕಂಡ್ಕೋಬೇಕಾಗ್ತದೆ, ಕಾನೂನಾತ್ಮಕವಾಗಿ ಕಂಡ್ಕೋಬೇಕಾಗ್ತದೆ, ರಾಜಕೀಯವಾಗಿ ಕಂಡ್ಕೋಬೇಕಾಗ್ತದೆ ಹೊರತು ನೀವು ಹೋಗಿ ಕೈ ಎಲ್ಲಾದರೂ ಮುಗಿದ್ರೂ ಇದಕ್ಕೆ ಪರಿಹಾರ ಸಿಗೋದಿಲ್ಲ ಅಂತ. ಸರ್, ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಏಪ್ರಿಲ್ನಲ್ಲಿ ಒಂದಷ್ಟು ಸಂಪುಟದಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳಿದರು. ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆ ಥರದ್ದೇನು ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದ್ದರೆ ಐ ಡೋಂಟ್ ನೋ. ಈಗ ನಾನು ಕೇಳಿರೋದನ್ನ ಅವ್ರಿಗೆ ಹೋಗಿ ಕೇಳಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ ಹೇಳಿ? ಅವ್ರು ಹೇಳಿದ್ದನ್ನು ನನಗೆ ಕೇಳಿದ್ರೆ ನನಗೆ ಹೆಂಗೆ ಗೊತ್ತಾಗ್ತದೆ? ಶಿವಕುಮಾರ್ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ಅವರವ್ರಿಗೆ ಬಿಟ್ಟು ವಿಚಾರ ಅಲ್ಲ. ಈಗ ಕುಂಭಮೇಳದಲ್ಲಿ ಹೋಗಿ ಅವ್ರಿಗೆ ಮನಃಶಾಂತಿ ಸಿಗುತ್ತೆ ಅಂತ ಅವರಿಗಿದೆ. ನಾವು ಹೋಗಿ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ರೆ ನಮ್ಗೆ ಮನಃಶಾಂತಿ ನಮ್ಗೆ ಸಿಗುತ್ತೆ. ಅದು ತಪ್ಪೇನು. ಅವರವ್ರಿಗೆ ಆಧ್ಯಾತ್ಮಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಕ್ತಿ ಅನ್ನೋದೇನಿದೆ ಒಬ್ಬ ಮನುಷ್ಯಗೆ ಭಾಳ ಇಂಪಾರ್ಟೆಂಟ್ ಇದೆ. ಆದರೆ ಆ ಭಕ್ತಿ ಏನಿದೆ ಅದು ಆಧ್ಯಾತ್ಮಿಕವಾಗಿರ್ಬೋದು. ನಿನಗೆ ದೇವಸ್ಥಾನಕ್ಕೆ ಹೋಗಿ ನಿನಗೆ ನೆಮ್ಮದಿ ಮನಃಶಾಂತಿ ಸಿಗ್ತಾಯಿದ್ರೆ ಹೋಗಿ, ಕುಂಭಮೇಳನಲ್ಲಿ ಹೋಗಿ ನೀವು ಮುಳುಗಿದ್ರೆ ನಿಮಗೆ ನೆಮ್ಮದಿ ಸಿಗ್ತಾಯಿದ್ರೆ ಮಾಡಿ, ನಿಮಗಿಲ್ಲಪ್ಪ ಮನೆಯಲ್ಲೇ ಕುಂತು ನೀವು ಧ್ಯಾನ ಮಾಡಿದ್ರೆ ಸಿಕ್ಕಿದ್ರೆ ಮಾಡಿ, ಅದು ನಿಮ್ಮದು. ಆದರೆ ಆ ಭಕ್ತಿ ಏನಿದೆ ಆಧ್ಯಾತ್ಮಿಕವಾಗಿರಬೇಕು. ಆ ಭಕ್ತಿ ವ್ಯಕ್ತಿ ಮೇಲೆ ಬರಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ಭಾಷಣದಲ್ಲಿ ಹೇಳಿದ್ದಾರೆ. ಬಡತನ ಹೋಗಲ್ಲ ಅಂತ ಖರ್ಗೆ ಅವರು ಹೇಳಿದರು. ಹೌದು, ಎಲ್ಲಿ ಹೋಗುತ್ತೆ? ಈಗ ಡಿ ಕೆ ಶಿವಕುಮಾರ್ ಈ ಥರ ಪುಣ್ಯಸ್ನಾನ ಮಾಡ್ತಾರೆ. ಇಲ್ಲ ನೋಡಿ, ಅದು ಅವ್ರಿಗೆ ಬಿಟ್ಟಿರೋದು. ಮಾಡಬೇಡಿ ಅಂತ ಹೇಳಿದ್ರ. ನೋಡಿ, ನಿಮ್ಮ ಭಕ್ತಿಯನ್ನು ನೀವು ರಾಜಕೀಯವಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ತಾನೇ ಹೇಳ್ತಾ ಇರೋದು. ಹೌದಾ ಇಲ್ಲ? ನೀವು ಮೋದಿಯವರಿರ್ಬೋದು, ಶಾ ಅವರಿರ್ಬೋದು, ಈಗ ಎಲ್ಲನೂ ಕೂಡ ನಿಮ್ಮ ಆಧ್ಯಾತ್ಮಿಕ ಭಕ್ತಿ ಏನಿದೆ ಅದು ರಾಜಕೀಯವಾಗಿ ಬಳಸ್ಕೊತಾ ಇದ್ದರೆ ಅದಕ್ಕೆ ಆಕ್ಷೇಪ ಇದೆ. ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಯಾರ್ರೀ? ರಾಮ ಮಂದಿರದಲ್ಲಿ ಶ್ರೀಗಳು ಮಾಡಬೇಕಾಗಿತ್ತು ತಾನೆ. ಯಾರು ಮಾಡಿದ್ಯಾರು? ಶಂಕರಾಚಾರ್ಯ ಅವ್ರು ಹೇಳಿದ್ರು, ನಾನಲ್ಲ. ಶಂಕರಾಚಾರ್ಯ ಅವ್ರು ಹೇಳಿರೋದಲ್ವಾ. ಅದು ಮಾಡ್ತಾ ಇರೋದು ತಪ್ಪು, ಇನ್ನು ಕನ್ಸ್ಟ್ರಕ್ಷನ್ನೇ ಮುಗ್ದಿಲ್ಲ, ಪ್ರಾಣ ಪ್ರತಿಷ್ಠಾಪನೆ ಹೆಂಗೆ ಮಾಡ್ತಾಯಿದ್ರೆ ಇದು ಸರಿಯಲ್ಲ ಅಂತ ಹೇಳಿದ್ದು ಯಾರು? ಕಾಂಗ್ರೆಸ್ನವರ ಶಂಕರಾಚಾರ್ಯ ಅವ್ರು ಹೇಳಿದ್ರು. ಈಗ ಶಂಕರಾಚಾರ್ಯ ಮಾತನ್ನು ಮೀರ್ತಾರೆ ಇವರು, ಮೀರಿದಾರಲ್ಲ. ಸೊ ಅದರಿಂದ ಇವರು ಏನು ರಾಮ ಇರ್ಬೋದು ಅಥವಾ ರಾಮಾಯಣ ಇರ್ಬೋದು ಅಥವಾ ಬೇರೆ ಏನು ನಮ್ಮ ಗ್ರಂಥಗಳಿರ್ಬೋದು, ಇದು ರಾಜಕೀಯವಾಗಿ ಬಳಸೋದಕ್ಕೆ
ನಮ್ಮ ಆಕ್ಷೇಪ ಇದೆ. ಮಾಡಿ ನೀವು 10-11 ವರ್ಷ ಆಯ್ತಲ್ಲ ಸರ್ ನಿಮ್ಮ ಮೋದಿ ಸರ್ಕಾರ ಬಂದು. ಬಹುತ್ ಹುआ ಭ್ರಷ್ಟಾಚಾರ ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿ 11 ವರ್ಷ ಆಯ್ತಲ್ಲ, ಆಯ್ತಾ ಕಮ್ಮಿ ಭ್ರಷ್ಟಾಚಾರ? ಬಹುತ್ हो गई महंगाई पे मार अब की बार मोदी ಸರ್ಕಾರ ಅಂತ ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಾಯಿತು? ಅಚ್ಚೇ ದಿನ ಆಯ್ತಲ್ಲ, ಅಚ್ಚೇ ದಿನ ಬಂತ ಇವತ್ತು. ಈಗ ಭಾರತೀಯರಿಗೆ ಏನು ಇದಕ್ಕೆ ಚೇನ್ನಲ್ಲಿ ತಂದ್ರಲ್ಲ, ಆಯಿತಾ? ಭಾಳ ಸ್ಪಷ್ಟವಾಗಿ ಖರ್ಗೆ ಅವ್ರು ಇರ್ಬೋದು, ಬೇರೆ ಇರ್ಬೋದು, ಯಾರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಏನೇ ಇರ್ಬೋದು, ಪುಣ್ಯ ನೀವು ಬೇವಿನ ಸಸಿ ನೆಟ್ಟು ನೀವು ಮಾವಿನಕಾಯಿ ತಿನ್ನೋಕ್ಕಾಗಲ್ಲ ಅಷ್ಟೇ. ನೀವು ಎಷ್ಟೇ ಹೋಗಿ ನೀರಿನಲ್ಲಿ ಮುಳುಗಿದ್ರು ಇದಕ್ಕೆ ಪರಿಹಾರ ಏನಿದೆ ಸಾಂವಿಧಾನಿಕವಾಗಿ ಕಂಡ್ಕೋಬೇಕಾಗ್ತದೆ, ಕಾನೂನಾತ್ಮಕವಾಗಿ ಕಂಡ್ಕೋಬೇಕಾಗ್ತದೆ, ರಾಜಕೀಯವಾಗಿ ಕಂಡ್ಕೋಬೇಕಾಗ್ತದೆ ಹೊರತು ನೀವು ಹೋಗಿ ಕೈ ಎಲ್ಲಾದರೂ ಮುಗಿದ್ರೂ ಇದಕ್ಕೆ ಪರಿಹಾರ ಸಿಗೋದಿಲ್ಲ ಅಂತ. ಸರ್, ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಏಪ್ರಿಲ್ನಲ್ಲಿ ಒಂದಷ್ಟು ಸಂಪುಟದಲ್ಲಿ ಬದಲಾವಣೆ ಆಗ್ತದೆ ಅಂತ ಒಂದು ಮಾತು ಹೇಳಿದ್ದಾರೆ. ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆ ಥರದ್ದೇನಾದ್ರು ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದ್ದರೆ ಐ ಡೋಂಟ್ ನೋ. ಈಗ ನಾನು ಕೇಳಿರೋದನ್ನ ಅವ್ರಿಗೆ ಹೋಗಿ ಕೇಳಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ ಹೇಳಿ? ಅವ್ರು ಹೇಳಿದ್ದನ್ನು ನನಗೆ ಕೇಳಿದ್ರೆ ನನಗೆ ಹೆಂಗೆ ಗೊತ್ತಾಗ್ತದೆ? ಶಿವಕುಮಾರ್ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ಅವ್ರವ್ರಿಗೆ ಬಿಟ್ಟು ವಿಚಾರ ಅಲ್ಲ. ಈಗ ಕುಂಭಮೇಳದಲ್ಲಿ ಹೋಗಿ ಅವ್ರಿಗೆ ಮನಃಶಾಂತಿ ಸಿಗುತ್ತೆ ಅಂತ ಅವರಿಗಿದೆ. ನಾವು ಹೋಗಿ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ರೆ ನಮ್ಗೆ ಮನಃಶಾಂತಿ ನಮ್ಗೆ ಸಿಗುತ್ತೆ, ಅದು ತಪ್ಪೇನು? ಅವ್ರವ್ರಿಗೆ ಆಧ್ಯಾತ್ಮಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಕ್ತಿ ಅನ್ನೋದೇನಿದೆ ಒಬ್ಬ ಮನುಷ್ಯಗೆ ಭಾಳ ಇಂಪಾರ್ಟೆಂಟ್ ಇದೆ. ಆದರೆ ಆ ಭಕ್ತಿ ಏನಿದೆ ಅದು ಆಧ್ಯಾತ್ಮಿಕವಾಗಿರ್ಬೋದು. ನಿನಗೆ ದೇವಸ್ಥಾನಕ್ಕೆ ಹೋಗಿ ನಿನಗೆ ನೆಮ್ಮದಿ ಮನಃಶಾಂತಿ ಸಿಗ್ತಾಯಿದ್ರೆ ಹೋಗಿ, ಕುಂಭಮೇಳನಲ್ಲಿ ಹೋಗಿ ನೀವು ಮುಳುಗಿದ್ರೆ ನಿಮಗೆ ನೆಮ್ಮದಿ ಸಿಗ್ತಾಯಿದ್ರೆ ಮಾಡಿ, ನಿಮಗಿಲ್ಲಪ್ಪ ಮನೆಯಲ್ಲೇ ಕುಂತು ನೀವು ಧ್ಯಾನ ಮಾಡಿದ್ರೆ ಸಿಕ್ಕಿದ್ರೆ ಮಾಡಿ, ಅದು ನಿಮ್ಮದು. ಆದರೆ ಆ ಭಕ್ತಿ ಏನಿದೆ ಆಧ್ಯಾತ್ಮಿಕವಾಗಿರಬೇಕು, ಆ ಭಕ್ತಿ ವ್ಯಕ್ತಿ ಮೇಲೆ ಬರಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ಭಾಷಣದಲ್ಲಿ ಹೇಳಿದ್ದಾರೆ. ಪುಣ್ಯಸ್ನಾನ ಮಾಡಿದ್ರೆ ಬಡತನ ಹೋಗಲ್ಲ ಅಂತ ಖರ್ಗೆ ಅವರು ಹೇಳಿದರು. ಹೌದು, ಎಲ್ಲಿ ಹೋಗುತ್ತೆ? ಈಗ ಡಿ ಕೆ ಶಿವಕುಮಾರ್ ಈ ಥರ ಪುಣ್ಯಸ್ನಾನ ಮಾಡಿದ್ರೆ ಟೀಕೆಗಳು ವ್ಯಕ್ತವಾಗಿದೆ. ಇಲ್ಲ ನೋಡಿ, ಅದು ಅವ್ರಿಗೆ ಬಿಟ್ಟಿರೋದು. ಮಾಡಬೇಡಿ ಅಂತ ಹೇಳಿದ್ರ? ನೋಡಿ, ನಿಮ್ಮ ಭಕ್ತಿಯನ್ನು ನೀವು ರಾಜಕೀಯವಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ತಾನೇ ಹೇಳ್ತಾ ಇರೋದು, ಹೌದಾ ಇಲ್ಲ? ನೀವು ಮೋದಿಯವರಿರ್ಬೋದು, ಶಾ ಅವರಿರ್ಬೋದು, ಈಗ ಎಲ್ಲನೂ ಕೂಡ ನಿಮ್ಮ ಆಧ್ಯಾತ್ಮಿಕ ಭಕ್ತಿ ಏನಿದೆ ಅದು ರಾಜಕೀಯವಾಗಿ ಬಳಸ್ಕೊತಾ ಇದ್ದರೆ ಅದಕ್ಕೆ ಆಕ್ಷೇಪ ಇದೆ. ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಯಾರ್ರೀ? ರಾಮ ಮಂದಿರದಲ್ಲಿ ಶ್ರೀಗಳು ಮಾಡಬೇಕಾಗಿತ್ತು ತಾನೆ? ಯಾರು ಮಾಡಿದ್ಯಾರು? ಶಂಕರಾಚಾರ್ಯ ಅವ್ರು ಹೇಳಿದ್ರು, ನಾನಲ್ಲ. ಶಂಕರಾಚಾರ್ಯ ಅವ್ರು ಹೇಳಿರೋದಲ್ವಾ? ಅದು ಮಾಡ್ತಾ ಇರೋದು ತಪ್ಪು, ಇನ್ನು ಕನ್ಸ್ಟ್ರಕ್ಷನ್ನೇ ಮುಗ್ದಿಲ್ಲ, ಪ್ರಾಣ ಪ್ರತಿಷ್ಠಾಪನೆ ಹೆಂಗೆ ಮಾಡ್ತಾಯಿದ್ರೆ ಇದು ಸರಿಯಲ್ಲ ಅಂತ ಹೇಳಿದ್ದು ಯಾರು? ಕಾಂಗ್ರೆಸ್ನವರ? ಶಂಕರಾಚಾರ್ಯ ಅವ್ರು ಹೇಳಿದ್ರು. ಈಗ ಶಂಕರಾಚಾರ್ಯ ಮಾತನ್ನು ಮೀರಿದಾರಲ್ಲ. ಸೊ ಅದರಿಂದ ಇವರು ಏನು ರಾಮ ಇರ್ಬೋದು ಅಥವಾ ರಾಮಾಯಣ ಇರ್ಬೋದು ಅಥವಾ ಬೇರೆ ಏನು ನಮ್ಮ ಗ್ರಂಥಗಳಿರ್ಬೋದು, ಇದು ರಾಜಕೀಯವಾಗಿ ಬಳಸೋದಕ್ಕೆ ನಮ್ಮ ಆಕ್ಷೇಪ ಇದೆ. ಮಾಡಿ ನೀವು 10-11 ವರ್ಷ ಆಯ್ತಲ್ಲ ಸರ್ ನಿಮ್ಮ ಮೋದಿ ಸರ್ಕಾರ ಬಂದು. ಬಹುತ್ ಹುआ ಭ್ರಷ್ಟಾಚಾರ ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿ 11 ವರ್ಷ ಆಯ್ತಲ್ಲ, ಆಯ್ತಾ ಕಮ್ಮಿ ಭ್ರಷ್ಟಾಚಾರ? ಬಹುತ್ हो गई महंगाई पे मार अब की बार ಮೋದಿ ಸರ್ಕಾರ ಅಂತ ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಾಯಿತು? ಅಚ್ಚೇ ದಿನ ಆಯ್ತಲ್ಲ, ಅಚ್ಚೇ ದಿನ ಬಂತ ಇವತ್ತು. ಈಗ ಭಾರತೀಯರಿಗೆ ಏನು ಇದಕ್ಕೆ ಚೇನ್ನಲ್ಲಿ ತಂದ್ರಲ್ಲ, ಆಯಿತಾ? ಭಾಳ ಸ್ಪಷ್ಟವಾಗಿ ಖರ್ಗೆ ಅವ್ರು ಇರ್ಬೋದು, ಬೇರೆ ಇರ್ಬೋದು, ಯಾರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಏನೇ ಇರ್ಬೋದು, ಪುಣ್ಯ ನೀವು ಬೇವಿನ ಸಸಿ ನೆಟ್ಟು ನೀವು ಮಾವಿನಕಾಯಿ ತಿನ್ನೋಕ್ಕಾಗಲ್ಲ ಅಷ್ಟೇ. ನೀವು ಎಷ್ಟೇ ಹೋಗಿ ನೀರಿನಲ್ಲಿ ಮುಳುಗಿದ್ರು ಇದಕ್ಕೆ ಪರಿಹಾರ ಏನಿದೆ ಸಾಂವಿಧಾನಿಕವಾಗಿ ಕಂಡ್ಕೋಬೇಕಾಗ್ತದೆ, ಕಾನೂನಾತ್ಮಕವಾಗಿ ಕಂಡ್ಕೋಬೇಕಾಗ್ತದೆ, ರಾಜಕೀಯವಾಗಿ ಕಂಡ್ಕೋಬೇಕಾಗ್ತದೆ ಹೊರತು ನೀವು ಹೋಗಿ ಕೈ ಎಲ್ಲಾದರೂ ಮುಗಿದ್ರೂ ಇದಕ್ಕೆ ಪರಿಹಾರ ಸಿಗೋದಿಲ್ಲ ಅಂತ. ಸರ್, ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಏಪ್ರಿಲ್ನಲ್ಲಿ ಒಂದಷ್ಟು ಸಂಪುಟದಲ್ಲಿ ಬದಲಾವಣೆ ಆಗ್ತದೆ ಅಂತ ಒಂದು ಮಾತು ಹೇಳಿದ್ದಾರೆ. ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆ ಥರದ್ದೇನಾದ್ರು ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದ್ದರೆ ಐ ಡೋಂಟ್ ನೋ. ಈಗ ನಾನು ಕೇಳಿರೋದನ್ನ ಅವ್ರಿಗೆ ಹೋಗಿ ಕೇಳಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ ಹೇಳಿ? ಅವ್ರು ಹೇಳಿದ್ದನ್ನು ನನಗೆ ಕೇಳಿದ್ರೆ ನನಗೆ ಹೆಂಗೆ ಗೊತ್ತಾಗ್ತದೆ?